ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಎಲ್ಲ ನನ್ನ ಆತ್ಮೀಯ ಯುವ ಸ್ನೇಹಿತರೆ, ಏನೊಂದು ಪ್ರತಿ ವರ್ಷದಂತೆ ವಿಶ್ವಮಾನವ ಯುವ ವೇದಿಕೆ ಮತ್ತು ಕ್ವಿನ್ಸ್ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಈ ಎರಡೂ ಸಂಸ್ಥೆಗಳು ಒಂದಾಗಿ 9ನೇ ರಾಜ್ಯ ಮಟ್ಟದ ಏನೊಂದು ಸೆಮಿನಾರನ್ನು ಆಯೋಜನೆಯನ್ನು ಮಾಡಿದ್ದಾರೆ, ಟ್ರಾನ್ಸ್ಫಾರ್ಮೇಷನ್ ಫಾರ್ ದ ನೇಷನ್. ಭಾಳ ಮುಖ್ಯವಾಗಿ ಇವತ್ತಿನ ಶೀರ್ಷಿಕೆ ಟೈಟಲ್ ಏನಿದೆ, ಇಂಡಿಯಾ ಡೆವಲಪ್ಮೆಂಟ್ ಥ್ರೂ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್. ಈ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಏನೊಂದು ನಮ್ಮ ನಾಡಿನ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಎಲ್ಲ ಕ್ಷೇತ್ರಕ್ಕೂ ಸಂಬಂಧಪಟ್ಟ ಹಾಗೆ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಪಾಲಿಸೀಸ್ಗಳನ್ನ, ಕಾನೂನುಗಳನ್ನು ಒಟ್ಟಾರೆ ಎಲ್ಲವನ್ನೂ ಕಲೆ ಹಾಕಿ ಎಲ್ಲ ವ್ಯಾಪಾರಿಗಳು, ಪ್ರೊಫೆಷ್ನಲ್ಸ್, ಇಂಡಸ್ಟ್ರೀಸ್ ಎಲ್ಲರ ಜೊತೆ ಮಾತುಕತೆಗಳನ್ನು ಮಾಡಿ ಅವರ ಸಲಹೆಗಳನ್ನು ಪಡೆದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜೊತೆಯಲ್ಲೇ ಸಲಹೆ ಸೂಚನೆಯನ್ನು ಕೊಟ್ಟು ಕೆಲಸ ಮಾಡುವಂಥ ಸಂಸ್ಥೆನೇ FKCC. ಆ FKCC ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಬಾಲಕೃಷ್ಣ ಅವರು ಬಂದಿದ್ದಾರೆ. ಅವ್ರ ಉಪಸ್ಥಿತಿಯನ್ನು ಗೌರವಿಸಿ ಅವ್ರ ಮಾತುಗಳನ್ನ ಕೇಳುವಂಥದ್ದಿದೆ ನೀವು. ಯಾಕೆಂದರೆ ಇಲ್ ಬಿ ದ ರೈಟ್ ಪರ್ಸನ್, ಅಪ್ರಾಪ್ರಿಯೇಟ್ ಆ್ಯಂಡ್ ರೈಟ್ ಪರ್ಸನ್ ಟು ಗಿವ್ ದ ರಿಯಲ್ ಇನ್ಸೈಟ್. ತುಂಬ ಇನ್ಫಾರ್ಮೇಷನ್ ಇರ್ತದೆ, ಬಟ್ ಅವ್ರಿಗೆ ಎಷ್ಟಂತ ಹೇಳೋಕ್ಕಾಗತ್ತೋ ಗೊತ್ತಿಲ್ಲ. ಕೇಳೋಕ್ಕೂ ನೀವೂ ಸಮಯದ ಲಿಮಿಟೇಷನ್ಸ್ ಇರುತ್ತೆ. ಹಾಗೆ ಸನ್ಮಾನ್ಯ ಸೋಮಶೇಖರ್ ಅವರು ಎ ವೆಲ್ ರೌಂಡೆಡ್ ಪರ್ಸ್ನಾಲಿಟಿ. ನೀವು ಯಾವ ಕ್ಷೇತ್ರದ ಬಗ್ಗೆನಾರ ಕೇಳಿ, ಎಲ್ಲ ಕ್ಷೇತ್ರದ ಬಗ್ಗೆ ಅವ್ರಿಗೆ ಮಾಹಿತಿ ಇದೆ. ಒಬ್ಬರು IAS ಅಧಿಕಾರಿಗಳಾಗಿ ಜನಪ್ರಿಯರಾಗಿ ಮತ್ತು ಭಾಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದಂಥ ಅಧಿಕಾರಿಗಳು ನಮ್ಮ ಸನ್ಮಾನ್ಯ ಡಾಕ್ಟರ್ ಸೋಮಶೇಖರು. ಅವರ ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ಸನ್ಮಾನ್ಯ ಮಹೇಶ್ ಅವರು ಒಳ್ಳೆ ರಿಸೋರ್ಸ್ಫುಲ್ ಪರ್ಸನ್, ಕರಿಯರ್ ಗೈಡೆನ್ಸ್ ಕೊಡುವಂಥವರು. ನಿಮ್ಮ ಫ್ಯೂಚರ್ ಮತ್ತು ಪ್ರೆಸೆಂಟ್ ಸಿಚುವೇಶನ್, ಚಾಲೆಂಜಸ್, ಯಾವ ರೀತಿ ನಿಮ್ಮ ಭವಿಷ್ಯಗಳನ್ನು ನೀವು ರಚಿಸ್ಕೋಬೇಕು ಅಥವಾ ನಿಮ್ಮ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಅಂತ ನಿಮಗೆ ಮನವರಿಕೆ ಮತ್ತು ತಿಳುವಳಿಕೆಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಅವ್ರ ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮನೆ, ನಿಜಕ್ಕೂ ಬಹಳ ಪ್ರೇರಣೆದಾಯಕವಾಗಿರುವಂಥ ಒಬ್ಬರು ವ್ಯಕ್ತಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಭಾಳ ಅದ್ಭುತವಾಗಿ ಕೆಲಸ ಮಾಡಿ, ಸರಳ ಸಜ್ಜನಿಕೆ, ತಮ್ಮ ಜೀವನವನ್ನೇ ಸಮಾಜಕ್ಕಾಗಿ, ಬಡ ರೋಗಿಗಳಿಗಾಗಿ, ಮಹಿಳೆಯರಿಗಾಗಿ ಸಮರ್ಪಣೆಯನ್ನು ಮಾಡಿ ಕಾರ್ಯವನ್ನು ಮಾಡ್ತಿರುವಂಥವ್ರೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮನೆಯವರು. ಎಷ್ಟು ಸರಳತೆ, ಎಷ್ಟು ಹಂಬಲ್ ಇದ್ದಾರೆ ನೋಡಿ. ಪದ್ಮಶ್ರೀ ಪುರಸ್ಕೃತರು, ಅವರ ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ಎವರ್ ಡೈನಾಮಿಕ್ ಡಾಕ್ಟರ್ ಮಧುರಾಣಿ ಗೌಡ್ರು. ಭಾಳಷ್ಟು 9ನೇ ರಾಜ್ಯ ಮಟ್ಟದ ಈ ಒಂದು ಸೆಮಿನಾರನ್ನು ಆಯೋಜಿಸಲಿಕ್ಕೆ ಬಹಳ ಪರಿಶ್ರಮ ವಹಿಸಿರುವಂಥವ್ರು. ಅವರಿಗೆ ನಾನು ಎಷ್ಟು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಅವ್ರಿಗೆ ಸಲ್ಲಿಸ್ತೀನಿ. ಯಾವ ಸ್ವಾರ್ಥವಿಲ್ಲದೆ ಸಾಮಾನ್ಯವಾಗಿ ಏನು ಮಾಡಿದ್ರೆ ಏನು ಕಾರ್ಯಕ್ರಮದಿಂದ ಏನು ಲಾಭ ಅಂತ ಲೆಕ್ಕ ಹಾಕ್ತೀವಿ. ಸೊ ಬೆನಿಫಿಟ್ಸ್, ನಾನು ಈ ಕೆಲಸ ಮಾಡೋದ್ರಿಂದ ನನಗೇನು ಲಾಭ ಅಂತ ಸಾಮಾನ್ಯವಾಗಿ ಏನೇ ಕೆಲಸ ಮಾಡಿದ್ರು ನಾವು ಲೆಕ್ಕ ಹಾಕುವಂಥದ್ದೇ, ಪ್ರತಿಯೊಬ್ಬರು ಲೆಕ್ಕ ಹಾಕ್ತಾರೆ. ಆದರೆ ಮಧುರಾಣಿಯವರು ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಬೇಕು, ಏನೊಂದು ಇಂಡಸ್ಟ್ರಿ ಮತ್ತು ಪೊಟೆನ್ಷಿಯಲ್ ನಮ್ಮ ಯಂಗ್ಸ್ಟರ್ಸ್ ಆಂಟ್ರಪ್ರಿನರ್ಸ್ ಆಗಬೇಕು, ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತ ಯುವಕರು ಯುವತಿಯರಿಗೆ ಒಳ್ಳೆಯದಾಗಬೇಕು ಅನ್ನೋಂಥ ಏಕೈಕ ದೃಷ್ಟಿಯಿಂದ ಈ ರೀತಿ ಸಂಪನ್ಮೂಲ ರಿಸೋರ್ಸ್ಫುಲ್ ಪರ್ಸನ್ ಅವ್ರನ್ನೆಲ್ಲ ಕರೆಸಿ ಭಾಳಷ್ಟು ಆಸಕ್ತಿಯನ್ನು ವಹಿಸಿ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ನಿಮಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಅವ್ರ ಮನೆಯವರಿದ್ದಾರೆ, ಮಹೇಶ್ ಅವರಿದ್ದಾರೆ. ಮಹೇಶ್ ಅವ್ರ ಉಪಸ್ಥಿತಿಯನ್ನು ಗೌರವಿಸಿ ಮಹೇಶ್ ಅವ್ರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈಗ ನಮ್ಮೊಂದಿಗೆ ತಿಮ್ಮೇಗೌಡರು ನಿವೃತ್ತ IAS ಅಧಿಕಾರಿಗಳು, ಇವರು ಸಹ ಇವತ್ತು
ಈ ವೇದಿಕೆಗೆ ಬರ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಮತ್ತು ಈ ವೇದಿಕೆಯ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಆತ್ಮೀಯ ಯುವ ಸ್ನೇಹಿತರೆ, ನಿಮ್ಮ ಹೆಚ್ಚಿನ ಸಮಯ ತಗೊಳ್ಳಲ್ಲ. ಸಂಕ್ಷಿಪ್ತವಾಗಿ ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೊಂದು ವಿಶ್ವ ಮಾನವ ಯುವ ವೇದಿಕೆ ಮೂಲಕ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ವಿಶ್ವ ಮಾನವ ಅಂದ್ರೇ ಯಾವುದಕ್ಕೂ ದೇಸ್ ನೋ ಬೌಂಡ್ರಿ. ಮಾನವೀಯತೆಗೆ, ಮಾನವರಿಗೆ ಯಾವ ಒಂದು ಜಿಯೋಗ್ರಫಿಕ್ ಲಿಮಿಟೇಷನ್ಸ್ ಇರೋಲ್ಲ. ಆ ರೀತಿ ಒಂದು ಮಾನವೀಯತೆಯನ್ನು ಇಟ್ಕೊಂಡು ಇಡೀ ವಿಶ್ವದಲ್ಲಿರುವಂಥ ಪ್ರತಿಯೊಬ್ಬರು ನಾವೆಲ್ಲ ಒಂದೇ ಅಂತ. ದೇರ್ ಇಸ್ ನೋ ಲಿಮಿಟೇಷನ್ ಆನ್ ದ ಬೇಸಿಸ್ ಆಫ್ ನ್ಯಾಷನಾಲಿಟಿ, ರಿಲಿಜಿಯನ್, ಲ್ಯಾಂಗ್ವೇಜ್, ಕಾಸ್ಟ್, ಕ್ರೀಡ್, ಇದು ಯಾವುದು ನಿರ್ಬಂಧನೆ ಇಲ್ಲದೆ ಇಡೀ ವಿಶ್ವದಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನು ದೇ ಶುಡ್ ನಾಟ್ ಬಿ ಎನಿ ರಿಸ್ಟ್ರಿಕ್ಷನ್ ಇನ್ ಟ್ರೇಡ್ ಆ್ಯಂಡ್ ಸರ್ವಿಸಸ್ಸಲ್ಲಿ, ಯಾವುದೇ ರೀತಿ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಯಾವುದೇ ವಿಚಾರದಲ್ಲಾಗಲಿ ಲಿಮಿಟೇಷನ್ಸ್ ಇರಬಾರ್ದು, ರಿಸ್ಟ್ರಿಕ್ಷನ್ ಇರಬಾರ್ದು ಅಂತಲೇ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನನ್ನು ರಚನೆ ಮಾಡುವಂಥದ್ದಾಗಿತ್ತು. ಆ ಸಂಘಟನೆ ಮೂಲಕ ಇಡೀ ವಿಶ್ವದಲ್ಲಿ ಯಾವುದೇ ತಾರತಮ್ಯ, ಪ್ರೊಟೆಕ್ಷನಿಸಮ್, ಎಲ್ಲೇ ಪ್ರೊಟೆಕ್ಷನಿಸಮ್ ಇರಬಾರ್ದು, ಯಾವುದೇ ಒಂದು ಮಾರ್ಕೆಟನ್ನು ಪ್ರೊಟೆಕ್ಟ್ ಮಾಡಬಾರ್ದು, ಓಪನ್ ಮಾರ್ಕೆಟ್ ಸಿಸ್ಟಮ್ ಇರಬೇಕು, ಗ್ಲೋಬಲೈಸೇಷನ್ ಇರಬೇಕು, ಲಿಬರಲೈಸೇಷನ್ ಇರಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಒಬ್ಬೊಬ್ಬರು ಅವ್ರವ್ರದ್ದೇ ದೃಷ್ಟಿಯಲ್ಲಿ ಅದನ್ನು ಡಿಫೈನ್ ಮಾಡ್ಕೊಳ್ತಿರು. ಈ ಡೆಫಿನೇಷನ್ನು ಇಂಡಿಯಾ ಅಡ್ವಾಂಟೇಜು ಮ್ಯಾನ್ ಪವರ್, ಇನ್ನೊಂದು ದೇಶದ ಅಡ್ವಾಂಟೇಜು ಟೆಕ್ನಾಲಜಿ, ಇನ್ನೊಂದು ದೇಶದ ಇನ್ನೊಂದು ರೀತಿ ಸಂಪನ್ಮೂಲಗಳು, ಒಂದೊಂದು ದೇಶದ ಒಂದೊಂದು ರೀತಿ ಅಡ್ವಾಂಟೇಜಸ್ ಇರೋದು. ಅವ್ರವ್ರ ಅಡ್ವಾಂಟೇಜ್ ತಕ್ಕನಾಗೆ ಅದನ್ನು ಏರಲಿಕ್ಕೆ ದೇ ಇಸ್ ಟು ಇಂಪೋಸ್. ನಾವು ಹೇಳ್ತಿದ್ದು, ನೀವೇನೋ ಟ್ರೇಡ್ನಲ್ಲಿ ಹೇಳ್ತಿದ್ರಿ, ಅರೆ ನಮ್ಮ ಮ್ಯಾನ್ ಪವರ್ ಇಮಿಗ್ರೇಷನ್ಗೆ ಯಾಕೆ ನೀವು ರಿಸ್ಟ್ರಿಕ್ಷನನ್ನು ಹಾಕ್ತೀರಾ? ನಮ್ಮ ದೇಶದ ಪ್ರತಿಭಾವಂತ ಯುವಕರು ನಿಮ್ಮ ದೇಶಕ್ಕೆ ಬಂದು ನಿಮ್ಮ ದೇಶದಲ್ಲಿ ಕೆಲಸ ಮಾಡಿ ಸಂಪಾದನೆಯನ್ನು ಮಾಡಿ ಅವ್ರ ಕರಿಯರು, ವ್ಯಾಪಾರ, ಇನ್ನೊಂದು ಮತ್ತೊಂದು ಮಾಡಲಿಕ್ಕೆ ನಮ್ಮ ಹತ್ರ ಏನಿದೆ ಹೆಚ್ಚಾಗಿದೆ ಅದನ್ನು ಇನ್ನು ಇಡೀ ವಿಶ್ವದಲ್ಲಿ ಅದನ್ನು ಪ್ರತಿಭೆ ಇದೆ, ಇನ್ನೊಂದಿದೆ, ಜ್ಞಾನ ಇದೆ, ಕೌಶಲ್ಯತೆ ಇದೆ, ಇದನ್ನು ಬಳಕೆ ಆಗಲಿಕ್ಕೆ ಯಾಕೆ ನಿರ್ಬಂಧನೆಗಳನ್ನು ಹೇರ್ತೀರಾ ಅಂತ ಕೇಳು. ಅವರು ಅದಕ್ಕೆ ಉತ್ತರ ಇಲ್ಲ. ಅವ್ರಿಗೆ ಬೇಕಾಗಿರೋದೇನು? ಅವರು ಒತ್ತಾಯವನ್ನು ಮಾಡ್ತಿದ್ರು. ಸೊ ಹೀಗೆ ಕಾಲಕಾಲದಲ್ಲಿ ಬೇರೆ ಬೇರೆ ರೀತಿಯಾದಂಥ ಮಾತುಕತೆಗಳು, ಈ ಗ್ಯಾಟ್ ಅನ್ನೋವಂಥದ್ದು ಇವಂತು ಜನರಲ್ ಅಗ್ರಿಮೆಂಟ್, ಟ್ರೇಡ್ ಆ್ಯಂಡ್ ಟಾರಿಫ್ನಲ್ಲಿ ವಿಚಾರದಲ್ಲಿ ತುಂಬ ಕಾಲದಿಂದನೂ ಚರ್ಚೆ, ವಿಮರ್ಶೆಗಳು, ಯಾವುದು ಬಿಡಬೇಕು, ಯಾವುದು ಬಿಡಬಾರ್ದು, ಬೈಲ್ಯಾಟ್ರಲ್ ಅಗ್ರಿಮೆಂಟ್ಸ್ ಬೇಡ, ಬೈಲ್ಯಾಟ್ರಲ್ ಅಗ್ರಿಮೆಂಟ್ಸ್ ಬೇಡ, ಇಟ್ ಶುಡ್ ಬಿ ಎ ಜನರಲೈಸ್ಡ್ ಅಗ್ರಿಮೆಂಟ್ಸ್. ಎಲ್ಲ 127 ದೇಶಗಳೂ ಒಂದು ಕಾಮನ್ ಅಗ್ರಿಮೆಂಟ್ ಮಾಡಿಕೊಂಡು ಆ ಪ್ರಕಾರದಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಂತೆಲ್ಲ ಭಾಳಷ್ಟು ಸಮಯದಿಂದ ನಡೀತಾ ಇತ್ತು. ಆದರೆ ಇದು ಯಾವುದಕ್ಕೂ ಈಗ ಇದ್ದಕ್ಕಿದ್ದಾಗೆ ಯೂ ಟರ್ನ್, ಯಾವುದೋ ಒಂದು ದೇಶ ಇದ್ದಕ್ಕಿದ್ದಾಗೆ ತನಗೆ ಬೇಕಾದಂಗೆ ವಿ ಡೋಂಟ್ ಗ್ಲೋಬಲೈಸೇಷನ್, ವಿ ಡೋಂಟ್ ಲಿಬರಲೈಸೇಷನ್, ಸಡನ್ ಯೂ ಟರ್ನ್ ಹೊಡಿತಾರೆ. ಯಾವೊಂದು ಪ್ರಯತ್ನ 5-6 ಡಿಕೇಟ್ಸ್, 6-7 ಡಿಕೇಟ್ಸಿಂದ ಪ್ರಯತ್ನಗಳು ನಡೀತಾ ಇತ್ತು. ಸೊ ಈ ರೀತಿ ಗೊಂದಲಗಳೆಲ್ಲ ನಿರ್ಮಾಣ ಆಗ್ತಾ ಇರ್ತದೆ. ಇವೆಲ್ಲರ ಮಧ್ಯದಲ್ಲಿ ನಮ್ಮ ಭವಿಷ್ಯಗಳನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋಂಥದ್ದು ಭಾಳ ಪ್ರಮುಖವಾದಂಥ ವಿಚಾರ. ಹಾಗಾಗಿ ಈ ದಿಕ್ಕಲ್ಲಿ ನೀವು ಸಹ ಎಲ್ಲ ಆಲೋಚನೆ ಮಾಡಿ, ಯಾಕೆಂದರೆ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್, ಈಚ್ ಒನ್ ಆಫ್ ಅಸ್ ನೀಡ್ ಟು ಎಂಗೇಜ್ ಅವರ್ ಸೆಲ್ಫ್, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್, ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಹಾಗಾಗಿ ರೆಸ್ಪಾನ್ಸಿಬಲ್ ಆಗಿ ಅರ್ಥ ಮಾಡ್ಕೊಳ್ತಾ ಯಾವ ರೀತಿ ನಮ್ಮ ಪಾಲಿಸಿಗಳಿರಬೇಕು, ಯಾವ ರೀತಿ ನಮ್ಮ ಕಾನೂನುಗಳಿರಬೇಕು, ಯಾವ ರೀತಿ ನಮ್ಮ ಪ್ರಯತ್ನಗಳಿರಬೇಕು ಅನ್ನೋಂಥದ್ದು. ಹಾಗಾಗಿ ಈ ದಿಕ್ಕಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಜನಸಂಖ್ಯೆಗೆ ನಾವೇನಾರು ಒಳ್ಳೇದು ಮಾಡ್ಕೋಬೇಕು ಅಂದರೆ ಭಾಳ ಪ್ರಮುಖವಾಗಿರೋದೇ 3 ದಾರಿ. ಒಂದು ಗುಣಮಟ್ಟದ ಶಿಕ್ಷಣ, ತಂತ್ರಜ್ಞಾನ, 3ನೇದು ಕೌಶಲ್ಯತೆ. ಈ 3ನ್ನು ಯಾವಾಗ ನಾವು ಬಹಳ ಪ್ರಬಲವಾಗಿ ಒತ್ತನ್ನು ಕೊಟ್ಟು, ಆದ್ಯತೆಯನ್ನು ಕೊಟ್ಟು ನಮ್ಮ ಯುವಕರಿಗೆ ಕೊಡ್ತೀವೋ ಆಗ ಮಾತ್ರ ನಾವು ಸದೃಢವಾದಂಥ ದೇಶ, ಸಮಾನತೆಯ ದೇಶ, ಎಲ್ಲರಿಗೂ ಸಲ್ಲುವಂಥ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದ್ರೆ ಇವತ್ತು ಬರೀ ಕೇವಲ ಕೆಲವೇ ಜನರಿಗೆ ಸೀಮಿತವಾಗಿರುವಂಥದ್ದು ಇರ್ತದೆ. ಹಾಗಾಗಿ ಕೆಲವೇ ಜನಕ್ಕೆ ಸೀಮಿತವಾಗಿದ್ದರೆ ಎಲ್ಲರಿಗೂ ಸಲ್ಲುವಂಥದ್ದು ಆಗಲ್ಲ. ಹಾಗಾಗಿ ಈ ದಿಕ್ಕಲ್ಲಿ ನಾವು ಏನನ್ನು ಮಾಡಿದ್ರೆ ಒಳ್ಳೆಯದು, ಏನನ್ನು ಓದಿದ್ರೆ ಒಳ್ಳೆಯದು ಅನ್ನೋಂಥದ್ದು ಭಾಳ ಮುಖ್ಯವಾಗಿ ತಿಳ್ಕೊಬೇಕು. ಯಾವ ಕೌಶಲ್ಯತೆಗಳನ್ನು, ವೇರ್ ಆರ್ ಅವರ್ ಆಪರ್ಚುನಿಟೀಸ್ ಅನ್ನೋಂಥದ್ದು ನೋಡಬೇಕಾಗತ್ತೆ. ಎಲ್ಲರಿಗೂ ಏನಾಗಿದೆ, ವೈಟ್ ಕಾಲರ್ ಜಾಬೇ ಬೇಕಾಗಿದೆ, ಯಾರಿಗೂ ಬ್ಲೂ ಕಲರ್
ಜಾಬ್ಸ್ ಬೇಕಿಲ್ಲ. ಸೊ ಇದೇ ದೊಡ್ಡ ಪ್ಲ್ಯಾನಿಂಗ್ನಲ್ಲಿ ಬೇಸಿಕ್ ಫೌಂಡೇಶನ್ನೇ ನಮ್ಮಲ್ಲಿ ಏರ್ಪೇರ್ ಆಗ್ತಿರುವಂಥದ್ದಿದೆ. ಸೊ ಹಾಗಾಗಿ ಇವತ್ತು ನಾವು ಕಾಂಪೀಟ್ ಮಾಡಬೇಕು, ನಮ್ಮ ದೇಶನ ಸೆಲ್ಫ್ ರಿಲಿಯಂಟ್ ಮಾಡ್ಕೋಬೇಕು. ಎವ್ರಿಬಡಿ ಹ್ಯಾಸ್ ಟು ಗೆಟ್ ಎಂಗೇಜ್. ಎಲ್ಲರಿಗೂ ಉದ್ಯೋಗ ಸಿಗಬೇಕು, ಎಲ್ಲರಿಗೂ ಅವಕಾಶ ಸಿಗಬೇಕು, ಭವಿಷ್ಯಗಳನ್ನು ರೂಪಿಸ್ಕೊಳ್ಬೇಕು. ಈ ಆಪರ್ಚುನಿಟೀಸ್ ನೀವು ನೋಡ್ತಾ ಹೋಗ್ತೀರಿ. ಇವತ್ತು ಡಿಸ್ಟ್ರಪ್ಷನ್ಸ್ ಆಗ್ತಾ ಇರೋವಂಥದ್ದು, ನೀವೇನಾರು ಡಿಸ್ಟ್ರಪ್ಷನ್ಸ್ಗಳು ನೋಡಿದ್ರೆ ಎವ್ರಿ ಫೀಲ್ಡ್, ಮೆಡಿಕಲಿಂದನೂ ಮೇಡಮ್, ಇವತ್ತು ಮೆಡಿಕಲನ್ನು ರೋಬೋಟಿಕ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ರೋಬೋಟಿಕ್ ಸರ್ಜರಿ, ರೋಬೋಟ್ಸ್ ಕ್ಯಾನ್ ಟೇಕ್ ಓವರ್ ಎಂಟೈರ್ ಮೆಡಿಕಲ್ ಟ್ರೀಟ್ಮೆಂಟ್. ನಿಮ್ಮಂಥ ಮೋಸ್ಟ್ ಚಾಲೆಂಜಿಂಗ್ ಸರ್ಜರಿ ಹೇಳಿ ಮಾಡ್ತವೆ. ಇವತ್ತು ಎಜುಕೇಷನ್ ಸೆಕ್ಟರ್ ಆಗಲಿ, ಸರ್ವಿಸ್ ಸೆಕ್ಟರ್ ಆಗಲಿ, ಕೋಡಿಂಗ್ ಆಗಲಿ, ಇನ್ನೊಂದಾಗಲಿ, ಇವತ್ತು ಡಿಸ್ಟ್ರಪ್ಷನ್ಸ್ ಎಷ್ಟು ಮಟ್ಟಿಗಿದೆ ಅಂದರೆ ತುಂಬ ಡಿಸ್ಟ್ರಪ್ಷನ್ಸ್ ಇದೆ. ಇವತ್ತು ನಿಮ್ಗೆ ನಿಂತ್ಕೊಂಡು ನಾವು ಯಾವ ಕ್ಷೇತ್ರದಲ್ಲಿ ನಿಮಗೆ ಭವಿಷ್ಯ ಇದೆ ಅಂತ ಹೇಳೋಕ್ಕೂ ಕಷ್ಟ ಆಗುತ್ತೆ. ಇವತ್ತೇನು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಇನ್ನು 5 ವರ್ಷದ ಒಳಗೆ ಇಸ್ ಇಟ್ ರೆಲೆವೆಂಟ್ ಅಂತ ಹೇಳೋಕ್ಕೂ ಕಷ್ಟ ಆಗ್ತಿದೆ. ಸೊ ಇಟ್ಸ್ ಎ ವೆರಿ ಚಾಲೆಂಜಿಂಗ್ ಟೈಮ್. ಹಾಗಾಗಿ ಭಾಳಷ್ಟು ಕನ್ಸರ್ನ್ ಹೊತ್ಕೊಂಡಿರ್ತೀರ. ಹಾಗಾಗಿ ನಾವೇನು ಮಾಡಬೇಕು ಅಂತಲೂ ನೀವು ಕೇಳ್ಕೊತೀರ. ಹಾಗಾಗಿ ಎನಿ ಕೈಂಡ್ ಆಫ್ ರೀಸ್ಕಿಲ್ಲಿಂಗ್ ಆಗಲಿಕ್ಕೆ ಅಥವಾ ಹೊಸ ಉದ್ಯೋಗಗಳಿಗೂ ಅಥವಾ ಹೊಸ ಕ್ಷೇತ್ರಗಳಿಗೆ ತಯಾರಾಗಬೇಕು ಅಂದರೆ ನಮ್ಮ ಫೌಂಡೇಶನ್ ಚೆನ್ನಾಗಿರಬೇಕು. ಹಾಗಾಗಿ ಬೇಸಿಕ್ ಫೌಂಡೇಶನ್, ಕಾನ್ಸೆಪ್ಟ್ ಲರ್ನಿಂಗ್ ಚೆನ್ನಾಗಿದ್ದರೆ ನಾವೆಲ್ಲ ಲೈಫ್ ಲಾಂಗ್ ಲರ್ನಿಂಗ್, ಈ ಲೈಫ್ ಲಾಂಗ್ ಲರ್ನಿಂಗ್ ಅನ್ನೋವಂಥದ್ದನ್ನ ಪಡ್ಕೊಳ್ಳಿಕ್ಕೆ ಅಥವಾ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ನಮ್ಮ ಫೌಂಡೇಶನ್ ಚೆನ್ನಾಗಿದ್ದರೆ, ನಮ್ಮ ಬೇಸಿಕ್ ಎಜುಕೇಷನ್ ಫೌಂಡೇಶನ್ ಚೆನ್ನಾಗಿದ್ದರೆ ಹೇಗೆ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನಾವು ಬದಲಾಯಿಸ್ಕೊಳ್ತಾ ಇರ್ಬೋದು. ಬೇಕಾದ್ರೆ ವಿ ಕ್ಯಾನ್ ಅಡಾಪ್ಟ್ ಅವರ್ ಸೆಲ್ಫ್, ವಿ ಕ್ಯಾನ್ ಚೇಂಜ್ ಅವರ್ ಕರಿಯರ್ಸ್, ವಿ ಕ್ಯಾನ್ ಚೇಂಜ್ ಅವರ್ ಫೀಲ್ಡ್ಸ್ ವೆರಿ ಈಸಿಲಿ. ಫೌಂಡೇಶನ್ ಚೆನ್ನಾಗಿಲ್ಲ ಅಂದರೆ ವಿ ಕಾಂಟ್ ಅಡಾಪ್ಟ್ ಅವರ್ ಸೆಲ್ಫ್. ಸೊ ದೀಸ್ ಆರ್ ದ ಚಾಲೆಂಜಸ್ ವಿಚ್ ವಿ ಆರ್ ಗೋಯಿಂಗ್ ಟು ಫೇಸ್. ಹಾಗಾಗಿ ಇವತ್ತು ಈ ದಿಕ್ಕಲ್ಲಿ ನಾವೆಲ್ಲ ಶಿಕ್ಷಣ ಸಂಸ್ಥೆಗಳು ಮತ್ತು ಸರ್ಕಾರಗಳು ಭಾಳಷ್ಟು ಗಮನವನ್ನು ವಹಿಸಬೇಕಾಗಿದೆ. ನಾವೆಲ್ಲರೂ ಈ ದಿಕ್ಕಿನಲ್ಲಿ ಆಲೋಚನೆ ಮಾಡ್ಬೋದು. ನನಗೇನು ಆಗಲ್ಲ ಅಂತ ನಾವು ಕೂತಿರ್ತೀವಿ, ಯಾರಿಗೇನೋ ಆಗ್ಬೋದು, ನನಗೇನು ಆಗಲ್ಲ ಅಂತ. ಇಟ್ ಕ್ಯಾನ್ ಎಫೆಕ್ಟ್ ಎನಿಬಡಿ ಆ್ಯಂಡ್ ಎವ್ರಿಬಡಿ. ಸೊ ಹಾಗಾಗಿ ಎಲ್ಲರೂ ಈ ದಿಕ್ಕಲ್ಲಿ ಯಾರೋ ಬಂದು ನಿಮಗೆ ಸರ್ಕಾರ, ಯು ಡೋಂಟ್ ಎಕ್ಸ್ಪೆಕ್ಟ್, ಈವನ್ ಗೌರ್ಮೆಂಟ್ ಹ್ಯಾಸ್ ನಾಟ್ ಅಂಡರ್ಸ್ಟುಡ್ ದೀಸ್ ಚಾಲೆಂಜಸ್. ಲೋಕಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ಸ್ಗಳು ಈ ದಿಕ್ಕಲ್ಲಿ ಆಲೋಚನೆ ಮಾಡೋಂಥದ್ರಲ್ಲೇ ಇರಲ್ಲ. ಇನ್ನೂ ಯಾವುದೋ ನಮ್ಮ ಪೊಲಿಟಿಕ್ಸ್ನಲ್ಲೇ ಇರ್ತೀವಿ, ಏನೋ ಕತೆ ಹೇಳ್ಕೊಂಡು ನಮಗೇನು ವರ್ಕೌಟ್ ಆಗುತ್ತೋ ಆ ವರ್ಕೌಟ್ ಆಗೋಂಥ ಭಾಷೆಗಳಲ್ಲೇ ಮಾತಾಡ್ತಾ ಇರ್ತೀವಿ. ಈ ರೆಲೆವೆಂಟ್ ಸಬ್ಜೆಕ್ಟ್ಸ್ನೇ ನೋಬಡಿ ಈಸ್ ಡಿಸ್ಕಸಿಂಗ್. ಯಾವ ಭಾಳ ಮುಖ್ಯವಾಗಿ ನಮ್ಮ ಭವಿಷ್ಯಗಳು, ನಮ್ಮ ಬದುಕನ್ನು ರೂಪಿಸುವಂಥ ವಿಚಾರಗಳನ್ನು ನಾವು ಬಿಟ್ಟು ಇನ್ನೆಲ್ಲ ವಿಚಾರಗಳನ್ನು ಮಾತಾಡ್ತಾ ಇರ್ತೀವಿ. ಹಾಗಾಗಿ ಇಂಥ ಒಂದು ವೇದಿಕೆಗಳ ಮೂಲಕ ನಮಗೆ ನಾವು ಅವಲೋಕನವನ್ನು ಮಾಡಿಕೊಂಡು ನಮ್ಮ ಭವಿಷ್ಯಕ್ಕೆ ಏನನ್ನು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ, ನಮಗೆ ನಾವೇ ಸಹಾಯ ಮಾಡ್ಕೋಬೇಕು. ಸೆಲ್ಫ್ ಹೆಲ್ಪ್ ಇಸ್ ದ ಬೆಸ್ಟ್ ಹೆಲ್ಪ್. ಈ ದಿಕ್ಕಲ್ಲಿ ಆಲೋಚನೆಯನ್ನು ಮಾಡಿ ನೀವೆಲ್ಲ ಈ ಗಮನವನ್ನು ವಹಿಸಿ ನಿಮಗೆಲ್ಲ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಭವಿಷ್ಯ ದೇಶದ ಭವಿಷ್ಯ. ಹಾಗಾಗಿ ನೀವು ಉತ್ತಮವಾಗಿ ನಿಮ್ಮ ಭವಿಷ್ಯಗಳನ್ನು ರೂಪಿಸ್ಕೊಂಡ್ರೆ, ಈ ಟೈಟಲ್ ಇರೋದು, ಇವತ್ತು ಶೀರ್ಷಿಕೆ ಇರೋದೇ ಅದು, ಇಂಡಿಯಾ ಡೆವಲಪ್ಮೆಂಟ್ ಥ್ರೂ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್. ಆ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಕೊಡಬೇಕಂದ್ರೆ ನೀವೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಸೊ ಎಲ್ಲ ಪರಿಸ್ಥಿತಿಗಳಲ್ಲೂ ತುಂಬ ಕೆಲವರು ನಮ್ಮ ಮೊನ್ನೆ ಒಂದು ಪಾಡ್ಕ್ಯಾಸ್ಟ್ ನೋಡ್ತಾ ಇದ್ದೆ, ನಿಖಿಲ್ ಕಾಮತ್ ವಿನೋದ್ ಖೋಸ್ಲಾ ಜೊತೆ 1.5 ಗಂಟೆ ಒಂದು ಪಾಡ್ಕ್ಯಾಸ್ಟ್ ಮಾಡಿದ್ದಾರೆ ಸರ್. ಭಾಳ ಚೆನ್ನಾಗಿದೆ, ವೆರಿ ರೆಲೆವೆಂಟ್ ಟಾಪಿಕ್. ನೀವು ಯಾರು ಕೇಳಿದ್ದೀರಾ? ನಿಖಿಲ್ ಕಾಮತ್ ಪಾಡ್ಕ್ಯಾಸ್ಟ್ ವಿತ್ ವಿನೋದ್ ಖೋಸ್ಲಾ ನೋಡಿದ್ದೀರಾ? ದಯವಿಟ್ಟು ನೋಡಿ. 1.5 ಗಂಟೆ ಇದೆ ಅದು. ಅದು ನೋಡಿದ್ರೆ ನಿಮಗೆ ಒಂದು ಒಳ್ಳೆ ಇನ್ಸೈಟ್ ಸಿಗುತ್ತೆ, ಒಂದು ಒಳ್ಳೆ ಮಾಹಿತಿ ಸಿಗುತ್ತೆ. ನಿಮಗೆ ನೀವು ಹೇಗೆ ಸಹಾಯ ಮಾಡ್ಕೋಬೋದು, ಯಾವ ಪರಿಸ್ಥಿತಿಗಳು ನಾವು ಎದುರು ನೋಡುವಂಥ ಪರಿಸ್ಥಿತಿಗಳು ಏನೇನಿದೆ ಅನ್ನೋವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಈ ಸಮಯ ಇಟ್ ಈಸ್ ನಾಟ್ ಎ ಟೈಮ್ ಪಾಸ್. ಇವತ್ತೆಲ್ಲ ಮೊದಲೆಲ್ಲ ಏಜು 20-25 ಆದಮೇಲೆ ನೋಡೋಣ ಬಿಡು ಮಗ ಅಂತನ್ನೆಲ್ಲ. ಇವತ್ತು 12, 13, 14ರಲ್ಲೇ ಆಲೋಚನೆ, ಜವಾಬ್ದಾರಿಗಳು ಅವ್ರ ಮೇಲೆ ಬರುವಂಥದ್ದು ಆಗ್ತಿರುತ್ತೆ. ಬಿಕಾಸ್ ಯು ಹ್ಯಾವ್ ಟು ಸ್ಟಾರ್ಟ್ ಥಿಂಕಿಂಗ್ ಹೌ ಐ ಕ್ಯಾನ್ ಹೆಲ್ಪ್ ಮೈ ಸೆಲ್ಫ್ ಅನ್ನೋಂಥ ರೆಸ್ಪಾನ್ಸಿಬಿಲಿಟಿ ಸಣ್ಣ ವಯಸ್ಸಿನಲ್ಲೇ ಪ್ರಾರಂಭ ಆಗುತ್ತೆ. ಹಾಗಾಗಿ ಎಲ್ಲೋ ಒಂದು ಮೈ ಮರೆತು ಕೂರುವಂಥ ಸಮಯನೂ ಇಲ್ಲ, ಸಂದರ್ಭವೂ ಇಲ್ಲ. ಹಾಗಾಗಿ ನಿಮಗೆಲ್ಲವನ್ನು ಒತ್ತಾಯವನ್ನು ಮಾಡ್ತಾ ಮತ್ತೊಮ್ಮೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಇಲ್ಲಿ 1-2 ಮಾತನ್ನು ತುಂಬ ಹೊತ್ತೇ ಮಾತಾಡಿದ್ದೀನಿ. ಮಾತಾಡಬಾರ್ದು, ಲಿಮಿಟೆಡ್ ಆಗಿ ಇರೋಣ ಅಂತ. ಆದರೂ ಎಲ್ಲ ಒಂದು ಕಡೆ
ಇಂಥ ವಿಚಾರಗಳನ್ನು ಹಂಚ್ಕೋಬೇಕು, ತಿಳಿಸ್ಬೇಕು, ಚರ್ಚೆ ಆಗಬೇಕು, ಪರಸ್ಪರ ಮಾತುಕತೆ ಆಗಬೇಕು ಅನ್ನೋಂಥ ವಿಚಾರದಲ್ಲಿ ನಿಮಗೆ ಈ ಮಾತುಗಳನ್ನು ಹೇಳಿದ್ದೀನಿ. ಇನ್ನೇನೇ ಇದ್ರೂ ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡೋಣ, ಸಂಪರ್ಕ ಮಾಡೋಣ. ನಿಮಗೆಲ್ಲ ಒಳ್ಳೆಯದಾಗಲಿ. ಮತ್ತೊಮ್ಮೆ ಈ ವೇದಿಕೆ ಮೂಲಕ ಇನ್ನೂ ಭಾಳ ಪರಿಣಾಮಕಾರಿಯಾಗಿ ಇವತ್ತು ಕಾರ್ಯಕ್ರಮ ನಡೀಲಿ. ಇವತ್ತು ನಿಮಗೆಲ್ಲರಿಗೂ ಬಯಸಿದ ಏನೊಂದು ಮಾತು ಅಥವಾ ಜ್ಞಾನ, ತಿಳುವಳಿಕೆ ಎಲ್ಲವೂ ಈ ವೇದಿಕೆ ಮೂಲಕ ಸಿಗಲಿ ಅಂತ ಶುಭ ಕೋರಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ನಮಸ್ಕಾರ. ಭಾರತ್ ಮಾತಾ ಕಿ.